ರೈಟ್. ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಮುಂದೂಡಿಕೆ ಆಗಿರುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇರೋದು. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡಲಾಗಿತ್ತು, ತೀವ್ರ ಜಟಾಪಟಿ ಏರ್ಪಟ್ಟಿತ್ತು. ಇದೀಗ ಅಂತಿಮ ಹಂತ ಚುನಾವಣೆ, ಆ ಚುನಾವಣೆ ಕೂಡ ಮುಂದೂಡಿಕೆಯಾಗಿದೆ. ಸಿಎಂ ಸಂಧಾನ ಸಕ್ಸಸ್ ಬೆನ್ನಲ್ಲೇ ಚುನಾವಣೆಯನ್ನ ಮುಂದೂಡಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲ ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ಳುವಂತೆ ಸೂಚನೆಯನ್ನ ಕೊಡಲಾಗಿದೆ. ಬೆಳ್ಳಿ ಪ್ರಕಾಶ್ ಮತ್ತು ಶರಣಗೌಡರು ನಾಮಪತ್ರವನ್ನ ವಾಪಸ್ ಪಡ್ಕೊಳ್ಳಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಬೆಳ್ಳಿ ಪ್ರಕಾಶ್ ಸಲ್ಲಿಕೆ ಮಾಡಿದ್ರು ಅಂಡ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಶರಣಗೌಡ ಅವರು ಸಲ್ಲಿಕೆ ಮಾಡಿದ್ರು. ಇದೀಗ ಎಲ್ಲರೂ ನಾಮಪತ್ರವನ್ನ ವಾಪಸ್ ಪಡಿತಾ ಇರುವ ಹಿನ್ನೆಲೆ ಕಣದಲ್ಲಿ ಯಾರೂ ಇಲ್ಲದ ಕಾರಣ ಚುನಾವಣೆಯನ್ನ ಮುಂದೂಡಲಾಗ್ತಾ ಇದೆ. ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಪಟ್ಟಕ್ಕೋಸ್ಕರ ಸಿಎಂ ಮತ್ತು ಡಿಸಿಎಂ ಅವರ ಬಣದಿಂದ ತೀವ್ರ ಜಟಾಪಟಿ ನಡೀತಾ ಇತ್ತು. ಅವಿರೋಧ ಆಯ್ಕೆಗೋಸ್ಕರ ಸರಣಿ ಸಂಧಾನ ಸಭೆಗಳನ್ನ ನಡೆಸಲಾಯಿತು. ಅದೆಲ್ಲವೂ ಕೂಡ ವಿಫಲವಾಗಿತ್ತು. ಇವತ್ತು ನೇರ ಹಣಾಹಣಿ ನಡೆಯುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಇದೀಗ ಅಪೆಕ್ಸ್ ಬ್ಯಾಂಕಿನ ಚುನಾವಣೆ ಮುಂದೂಡಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಸಂಧಾನ ಮಾಡಿದ್ರು. ಆ ಸಂಧಾನ ಸಕ್ಸಸ್ ಆದಂತ ಬೆನ್ನಲ್ಲೇ ಎಲ್ಲ ಅಭ್ಯರ್ಥಿಗಳು ನಾಮಪತ್ರವನ್ನ ವಾಪಸ್ ಪಡೆಯುವಂತಹ ಸೂಚನೆಗೆ ತಲೆ ಆಡಿಸಿದ್ದಾರೆ. ಹಾಗಾಗಿ ಬೆಳ್ಳಿ ಪ್ರಕಾಶ್ ಮತ್ತು ಶರಣಗೌಡರು ನಾಮಪತ್ರವನ್ನ ವಾಪಸ್ ಪಡಿತಾರೆ. ಈ ಮೂಲಕ ಚುನಾವಣೆಯನ್ನ ಮುಂದೂಡಲಾಗಿದೆ. ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತ ಸಭೆ ಸರಣಿ ನಡೆದಿತ್ತು. ಅಲ್ಲಿ ಸಚಿವ ಸುಧಾಕರ್ ಮತ್ತು ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ನಡುವೆ ಮಾತಿನ ಚಕಮಕಿಗಳು ಏರ್ಪಟ್ಟಿತ್ತು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಮಾಡಿದ್ರೂ ಕೂಡ ಸಂಧಾನ ಅನ್ನುವಂಥದ್ದು ಮರೀಚಿಕೆ ಆಗಿತ್ತು. ಬಟ್ ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೈಗೊಂಡಂತಹ ಸಂಧಾನ ಸಭೆ ಯಶಸ್ವಿಯಾಗಿದೆ. ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ನಾಮಪತ್ರವನ್ನ ವಾಪಸ್ ಪಡಿತಾ ಇರುವಂತಹ ಹಿನ್ನೆಲೆಯಲ್ಲಿ ಕಣದಲ್ಲಿ ಯಾರೂ ಇಲ್ಲದ ಕಾರಣ ಚುನಾವಣೆಯನ್ನ ಮುಂದೂಡಲಾಗಿದೆ. ಯಾರನ್ನಾದ್ರೂ ಹೊಸಬ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರೆ ಒಳ್ಳೇದು ಅಂತ ಸಚಿವ ಸುಧಾಕರ್ ಮಾತಾಡಿದ್ರು. ಇದಕ್ಕೆ ಸಿಟ್ಟಾಗಿದ್ರು ರಾಜಣ್ಣ ಅವರು. ಹೊಸಬ್ರು ಅವರು ಇವರು ಇವೆಲ್ಲ ನೀನ್ ಮಾತಾಡಬೇಡಪ್ಪ ಅನ್ನುವಂತಹ ಗಟ್ಟಿ ಧ್ವನಿಯನ್ನ ವ್ಯಕ್ತಪಡಿಸಿದ್ರು. ಅಂಡ್ ಲಿಟ್ರಲಿ ಅಪೆಕ್ಸ್ ಬ್ಯಾಂಕಿನ ಈ ಚುನಾವಣೆ ವಿಚಾರ ತೀವ್ರ ಪ್ರತಿಷ್ಠೆಯ ಕಣ, ರಾಜಕೀಯ ಜಿದ್ದಾಜಿದ್ದಿ ಜಟಾಪಟಿ ಕಾರಣ ಆಗಿತ್ತು. ರೈಟ್, ಈ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಅನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ದೂರವಾಣಿ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಸದ್ಯ ಕಣದಲ್ಲಿ ಯಾರೂ ಇಲ್ಲದ ಕಾರಣ ಚುನಾವಣೆ ಮುಂದೂಡಿಕೆ ಆಗಿರುವಂತಹ ಡೀಟೇಲ್ಸು. ಸರಣಿ ಸಂಧಾನ ಸಭೆಗಳು ನಡೆದ್ರೂ ಕೂಡ ಯಾವುದು ಫಲಪ್ರದವಾಗಿರಲಿಲ್ಲ. ಬಟ್ ಇವತ್ತು ಈ ಸಭೆ ಯಶಸ್ವಿ ಆಗೋದಕ್ಕೆ ಏನ್ ಕಾರಣ ಆಯ್ತು? ಹಾಗಾದ್ರೆ ಮುಖ್ಯಮಂತ್ರಿಗಳ ತಂತ್ರಗಾರಿಕೆ ಏನಾಗಿತ್ತು? ಪ್ರಜ್ವಲ, ಪ್ರಮುಖವಾಗಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಸಿಎಂ ಮತ್ತೆ ಡಿಸಿಎಂ ಬಣಗಳ ನಡುವೆ ಜಿದ್ದಾಜಿದ್ದಿಗೆ ಕಾರಣವಾಗಿರ್ತಕ್ಕಂಥದ್ದು. ನಾಟಕೀಯ ಬೆಳವಣಿಗೆಗಳು ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಇವತ್ತು ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಹಿಂಪಡೆದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಚುನಾವಣೆಯ ಒಂದು 6 ತಿಂಗಳು ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೆಎನ್ ರಾಜಣ್ಣ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಕಡೆ ರವಿ ಅವರು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಇವರು ತಮಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು, ನಮಗೂ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ರಿ, ಅದನ್ನು ಈಡೇರಿಸಿಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಇನ್ನು ಕೆಲವು ನಿರ್ದೇಶಕರು ಕೂಡ ಡಿ.ಕೆ.ಶಿ ಅವರ ಆಪ್ತನ ಪರವಾಗಿ ಬ್ಯಾಟಿಂಗ್ ಮಾಡತಕ್ಕಂಥ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ರಾಜಣ್ಣ ಅವರಿಗೆ ಅಪೆಕ್ಸ್ ಬ್ಯಾಂಕ್ ಒಂದು ಚುಕ್ಕಾಣಿ ಹಿಡಿಯೋದು ತೀವ್ರವಾದಂತಹ ಒಂದು ಕಷ್ಟನೂ ಕೂಡ ಆಗಿತ್ತು. ಸಿದ್ದರಾಮಯ್ಯನವರ ಹಿಂದೆ ಬಿದ್ದು ನಿರ್ದೇಶಕರ ಒಂದು ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗಲಿಲ್ಲ. ಈಗ ಅಂತಿಮವಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಚುನಾವಣೆಯನ್ನೇ ಮುಂದೂಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬೆಳ್ಳಿ ಪ್ರಕಾಶ್ ಅವರು ತಮ್ಮ ನಾಮಪತ್ರವನ್ನು ವಾಪಸ್ ತಗೊಂಡಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ ಅವರು ಅಪ್ಲಿಕೇಶನ್ ಹಾಕಿದ್ರು, ಅವರು ಕೂಡ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಈಗ ಮುಂದಿನ ದಿನಗಳಲ್ಲೂ ಕೂಡ ಜಿದ್ದಾಜಿದ್ದಿಯಾಗಿ ಮಾಡ್ಪಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೆಎನ್ ರಾಜಣ್ಣ ಅವರ ಒಂದು ಕೆಂಗಣಿಗೆ ಗುರಿಯಾಗಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಅವರಿಗೆ ಈಗ ಅಧ್ಯಕ್ಷ ಸ್ಥಾನ ಸಿಗ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳು ಕೂಡ ಸಿದ್ಧ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಕೆಎನ್ ರಾಜಣ್ಣ ಅವರು ತಮ್ಮ ಆಪ್ತ ರವಿ ಅವರಿಗೆ ಈ ಒಂದು ಅಪೆಕ್ಸ್ ಬ್ಯಾಂಕ್ ನ ಚುಕ್ಕಾಣಿ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಖುದ್ದು ವಿಧಾನಸೌಧದಲ್ಲಿ ರಾಜಣ್ಣ ಅವರ ಒಂದು ಚೇಂಬರ್ಗೆ ಹೋಗಿ ಅವರನ್ನ ಭೇಟಿ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ರು. ಸುಮಾರು 1.5 ತಾಸು ಕಾದ್ರೂ ಕೂಡ ಕೆಎನ್ ರಾಜಣ್ಣ ಅವರು ಅವರ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಭೇಟಿ ಮಾಡಿ ಅವರ ಮನವೊಲಿಕೆ ಮಾಡತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಅದ್ಯಾವುದಕ್ಕೂ ಕೂಡ ರಾಜಣ್ಣ ಅವರು ಸೊಪ್ಪಾಗ್ಲಿಲ್ಲ. ಹೀಗಾಗಿ ರಾಜಣ್ಣ ಅವರನ್ನ ಮುಂದಿನ ಅವಧಿಗೆ ಮುಂದುವರಿಸಬಾರದು ಅನ್ನೋ ಒಂದು ವಿರೋಧವನ್ನ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅವರ ಆಪ್ತ ನಿರ್ದೇಶಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಅಂದುಕೊಂಡೇ ಅಂತ ಆಗಿದ್ರೆ ರಾಜಣ್ಣ ಅವರು
ಅವಿರೋಧವಾಗಿ ಆಯ್ಕೆ ಆಗಬೇಕಾಗಿತ್ತು. ಆದರೆ ಅದು ಸಾಧ್ಯವಾಗಿಲ್ಲ. ಹೀಗಾಗಿ ತಮ್ಮದೇ ಆದಂತಹ ಒಂದು ಸ್ಟ್ರಾಟಜಿನ ಸಿಎಂ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಬೆಳ್ಳಿ ಪ್ರಕಾಶ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡುವಂತೆ ಮಾಡಿ, ಈ ಕಡೆ ಶರಣಗೌಡ ಬಯ್ಯಾಪುರ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡದಂತೆ ಮಾಡಿ, ಈಗ ಇಬ್ಬರ ಒಂದು ನಾಮಪತ್ರಗಳನ್ನು ಕೂಡ ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ಏನಿದೆ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಇನ್ನಷ್ಟು ಒಂದು ರೋಚಕ ಘಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನಿನ್ನೆನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಡರಾತ್ರಿವರೆಗೆ ಎಲ್ಲ ಒಂದು ನಿರ್ದೇಶಕರ ಜೊತೆ ಸಭೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಜಣ್ಣ ಅವರ ವಿರುದ್ಧವಾಗಿ ಡಿ ಸುಧಾಕರ್ ಅವರು ಆ ಒಂದು ಆಕ್ಷೇಪವನ್ನ ಎತ್ತಿದ್ರು. ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಅವರು 2 ಬಾರಿ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ, ಜೊತೆಗೆ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥವ್ರು, ಯಾವುದೇ ರೀತಿಯ ಒಂದು ಸಮಯ ಸಂದರ್ಭದಲ್ಲಿ ಪಕ್ಷದ ವಿರುದ್ಧವಾಗಿ ಅವರು ನಡೆದುಕೊಂಡಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಜಣ್ಣ ಮತ್ತೆ ಡಿ ಸುಧಾಕರ್ ನಡುವೆ ಒಂದು ವಾಕ್ಸಮರನು ಕೂಡ ನಡೀತು. ಅದು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಅಂತಿಮವಾಗಿ ಎಲ್ಲ ಒಂದು ನಾಟಕೀಯ ಬೆಳವಣಿಗೆಗಳ ನಡುವೆ ಈಗ ಚುನಾವಣೆಯ ಮುಂದೂಡಿಕೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಜ್ವಲ, ಸಹಕಾರಿ ಕ್ಷೇತ್ರದಲ್ಲಿ ಹಿಡಿತವನ್ನ ರಾಜಣ್ಣ ಅವರು ಸಾಧಿಸ್ಕೊಂಡಿದ್ದಾರೆ. ಇದರ ಜೊತೆಗೇನೆ 3ನೇ ಬಾರಿಗೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಅವರು ಕಣ್ಣಿಟ್ಟಿರೋದು. ಬಟ್ ಬ್ಯಾಂಕ್ನಲ್ಲಿರುವಂತಹ 18 ಡೈರೆಕ್ಟರ್ಗಳ ಸಪೋರ್ಟ್ ಯಾರಿಗೆ, ಯಾರು ಅಂತಿಮವಾಗಿ ಗೆಲುವನ್ನ ಕಾಣ್ತಾರೆ ಈ ಫೈಟ್ ನಲ್ಲಿ ಅನ್ನುವಂತಹ ಕುತೂಹಲ. ಸೊ ನೆಕ್ಸ್ಟ್ ಹಂತದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬಹುದು ಅಂತ. ಸಾರ್ವಜನಿಕ ಜೀವನದಲ್ಲಿ ಪ್ರಜ್ವಲ, ಈಗಾಗಲೇ 19 ಸ್ಥಾನಗಳಿಗೆ ಚುನಾವಣೆ ನಡೆದಿರ್ತಕ್ಕಂಥದ್ದು. ಇನ್ನು 2 ಸ್ಥಾನಗಳಿಗೆ ಚುನಾವಣೆ ಅಂದ್ರೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡಿಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ JDS 1 ಸ್ಥಾನ, ಬಿಜೆಪಿ 2 ಸ್ಥಾನ ಇರ್ತಕ್ಕಂಥದ್ದು. ಈ 2 ಸ್ಥಾನ ಮತ್ತೆ JDS ನ 1 ಸ್ಥಾನ ಏನಿದೆ, ಇವರು ರಾಜಣ್ಣ ಅವರ ಸಪೋರ್ಟ್ ಆಗಿ ನಿಂತಿದ್ದಾರೆ ಅನ್ನೋ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ DK ಶಿವಕುಮಾರ್ ಬಣದ ನಾಯಕರು ಈಗಾಗಲೇ ಕೆಲವು ನಿರ್ದೇಶಕರನ್ನ ಆಪರೇಷನ್ ಮಾಡಿದ್ದಾರೆ ಅನ್ನೋ ಒಂದು ಕುತೂಹಲನೂ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಚುನಾವಣೆಗೆ ಸ್ಪರ್ಧಿಸಿ ಮುಖಭಂಗ ಅನುಭವಿಸೋದಕ್ಕಿಂತ ಒಂದಷ್ಟು ದಿನ ಎಲೆಕ್ಷನ್ ಮುಂದಕ್ಕೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣ ಇರ್ತಕ್ಕಂಥದ್ದು. ಆದ್ರೂ ಕೂಡ KN ರಾಜಣ್ಣ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ಬಳಿಯೇ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ರು. ಏನೇ ಆದ್ರೂ ಕೂಡ ಆಗ್ಲಿ ಅದು ಎಲೆಕ್ಷನ್ ನಡೀಲೇಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿದ್ರು. ಆದ್ರೆ ಅಂತಿಮವಾಗಿ 2 ಬಣದ ಕಿತ್ತಾಟದ ನಡುವೆ ಎಲೆಕ್ಷನ್ ನಡೆಯೋ ಆನಂದ್ ಇದೇ ಸಂದರ್ಭದಲ್ಲಿ ನಾವು ಗಮನಿಸಬಹುದು, ರಾಜಣ್ಣ ಅವರು ಶತಾಯ ಗತಾಯ ಚುನಾವಣೆ ಪೋಸ್ಟ್ಪೋನ್ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ರು. ಇನ್ಫ್ಯಾಕ್ಟ್ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದ್ದು. ಸುರ್ಜೇವಾಲಾ ಅವರು ಸಂಧಾನ ಸಭೆಯನ್ನು ನಡೆಸಿದ್ರು ಕೂಡ ತಮ್ಮ ಪಟ್ಟನ್ನು ರಾಜಣ್ಣ ಅವರು ಸಡಿಲಿಸಿರ್ಲಿಲ್ಲ. ಬಟ್ ಈಗ ಚುನಾವಣೆ ಮುಂದೂಡಿಕೆ ಆಗುವಂತಹ ರೀತಿಯಲ್ಲೇ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಏನ್ ತಂತ್ರಗಾರಿಕೆ, ಯಾರ ಫಾರ್ಮುಲಾ ವರ್ಕ್ ಆಯ್ತು ಅಂತ? ಪ್ರಜ್ವಲ, ಇಲ್ಲಿ ಪ್ರಮುಖವಾಗಿ ಈ ಒಂದು ಚುನಾವಣೆಯಲ್ಲಿ DK ಶಿವಕುಮಾರ್ ಅವರ ಬಣ ಮೇಲುಗೈ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಮೊದಲೇ ರಾಜಣ್ಣ ಅವರನ್ನ ಒಂದು ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಕಸರತ್ತನ್ನ ಸಿಎಂ ಸಿದ್ದರಾಮಯ್ಯನವರು ಶುರು ಮಾಡಿದ್ರು. ಅದಕ್ಕೆ ಅಡ್ಡಗಾಲು ಹಾಕಿದ್ದು DK ಶಿವಕುಮಾರ್ ಅವರ ಬಣ. ಅಂದುಕೊಂಡಂತೆ ಆಗಿದ್ದಿದ್ರೆ ರಾಜಣ್ಣ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಬಹುದಾಗಿತ್ತು. ಆದ್ರೆ ಇತ್ತೀಚೆಗೆ ನಡೆದಂತ 2-3 ದಿನಗಳ ವಿದ್ಯಮಾನಗಳು, ನಾಟಕೀಯ ಬೆಳವಣಿಗೆಗಳೇನಿದೆ, ಇದರಿಂದ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶವನ್ನ ಮಾಡಿದ್ರು. ನಿನ್ನೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಜೊತೆ ಸುರ್ಜೇವಾಲಾ ಅವರು ಕೂಡ ಮಾತುಕತೆ ನಡೆಸಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ಅನ್ನೋ ಒಂದು ವಿಚಾರವನ್ನ ಮಾಡಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ವಿರುದ್ಧವಾಗಿ ಯಾವುದೇ ರೀತಿಯ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಅಸಾಧ್ಯವಾಗೋದಿಲ್ಲ. ಒಂದು ವೇಳೆ ರಾಜಣ್ಣ ಅವ್ರಿಗೆ ಏನಾದ್ರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇ ಆದ್ರೆ ಆಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಗಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಹೀಗಾಗಿ ಇದ್ಯಾವುದು ಕೂಡ ಬೇಡ, ಪಕ್ಷದಲ್ಲಿ ಬಹಳಷ್ಟು ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗೋದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದು ನಾಟಕೀಯ ಬೆಳವಣಿಗೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಚುನಾವಣೆಯನ್ನು ಕೂಡ ಮುಂದೂಡಿಕೆ ಮಾಡಿ ಮುಂದೆ ಎಲ್ಲಾ ಒಂದು ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರನ್ನ ಮಾಡಬೇಕು ಅಧ್ಯಕ್ಷರನ್ನಾಗಿ ಅನ್ನೋ ಒಂದು ತೀರ್ಮಾನವನ್ನ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ಇರ್ತಕ್ಕಂಥದ್ದು. ಈಗ ರೈಟ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.